ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲ್ಗೆ ಕೋಕ್ ಕೊಟ್ಟಿರುವಂತ ವಿಚಾರ ಹಿಂದೂ ಮುಖಂಡರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದೀಗ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದು ಕೇಸರಿ ಶಾಲ್ಗೆ ಕೋಕ್ ಕೊಡಲಾಗಿದೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆಯ ರಾಜಕಾರಣ ಆಗ್ತಾ ಇದೆ. ಇದು ಸಮಾಜದಲ್ಲಿ ಒಳಕು ಮೂಡಿಸುವ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಶಾಲಾ ಕಾಲೇಜು ಮಕ್ಕಳಲ್ಲಿ ಭೇದ ಭಾವ ತರುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಶಿವದಾರ ಜನಿವಾರ ಯಾರಿಗೂ ಕಾಣೋದಿಲ್ಲ. ಹುಬ್ಬಳ್ಳಿಯಲ್ಲಿ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. 22ರಲ್ಲಿ ಬಿಜೆಪಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದ್ದನ್ನು ರದ್ದು ಮಾಡಿದ್ದಾರೆ. ಆ ಅಧಿಸೂಚನೆಯಲ್ಲಿ ಸಮವಸ್ತ್ರ, ಸಮಾನತೆ, ಏಕತೆ ಶಾಲಾ ಕಾಲೇಜುಗಳಲ್ಲಿ ಇರಬೇಕು ಮತ್ತು ಆ ಶಾಲಾ ಆಡಳಿತ ಮಂಡಳಿಯ ನಿರ್ಣಯದಂತೆ ಪಾಲಿಸಬೇಕು ಅಂತನ್ನುವಂಥದ್ದು ಮೆನ್ಷನ್ ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರಪ್ಪನವರ ಮೂಲಕ ಅದನ್ನು ರದ್ದುಪಡಿಸಿದ್ದಾರೆ. ಅಂದರೆ ಇವರಿಗೆ ಸಮಾನತೆ, ಏಕತೆ ಬೇಡ ಅನ್ನುವಂಥದ್ದು ಒಂದು. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಇಡೀ ದೇಶದಲ್ಲಿ ತಂದಂಥ ನಿರ್ಣಯ ಇದು. ಅಂದರೆ ಶಾಲಾ ಕಾಲೇಜು ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವನೆ ಇರಬಾರ್ದು ಅಂತನ್ನುವಂಥ ದೃಷ್ಟಿಕೋನದಿಂದ ಸಮವಸ್ತ್ರ ಅರ್ಥನೇ ಇದೆ. ಸಮವಸ್ತ್ರ, ಸಮಾನತೆ, ಏಕತೆ, ಅಲ್ಲಿ ಮೇಲು ಕೀಳು, ಸ್ಪೃಶ ಅಸ್ಪೃಶ್ಯತೆ, ಶ್ರೀಮಂತರ ಬಡವರ, ರೈತ ಕಾರ್ಮಿಕ ಅನ್ನುವಂಥ ಭೇದ ಭಾವನೆ ಇರಬಾರ್ದು. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ಧರಿಸಲು ಅವಕಾಶ ನಿರಾಕರಣೆ ಮಾಡಲಾಗಿದೆ. ಸರ್ಕಾರದ ಆದೇಶ ಖಂಡಿಸಿದೆ ಬಿಜೆಪಿ ನಾಯಕರು ಸರ್ಕಾರದ ಆದೇಶವನ್ನು ಖಂಡಿಸಿದ್ದಾರೆ. ನಾಳೆ ಬೆಂಗಳೂರು ಸೇರಿ ಹಲವೆಡೆ ಬಿಜೆಪಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದೆ. ಸರ್ಕಾರದ ಆದೇಶದ ಪ್ರತಿಯನ್ನ ಹರಿದು ಹಾಕೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ಧರಿಸಬಹುದು, ಆದ್ರೆ ಕೇಸರಿ ಶಾಲನ್ನ ಧರಿಸಬಾರದು ಅಂತ ಖುದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ ಹೇಳಿದ್ರು. ಇದನ್ನ ಈಗ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ತಿರಸ್ಕಾರ ಮಾಡಿತ್ತು. ಕಾಂಗ್ರೆಸ್ನ ಒಂದಿಷ್ಟು ನಾಯಕರನ್ನ ಏನು ಕ್ರಮವನ್ನ ಕೈಗೊಂಡಿತ್ತು ಅದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು, ಮುಸ್ಲಿಂ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅದಕ್ಕೆ ತೇಪೆ ಹಚ್ಚೋದಕ್ಕೆ ಅಂತ ಈ ಕ್ರಮವನ್ನ ಕೈಗೊಂಡಿದ್ಯಾ ರಾಜ್ಯ ಸರ್ಕಾರ ಅಂತ. ಅದ್ರ ಜೊತೆಗೆ ಮತ್ತೊಂದು ವಿಚಾರ, ಬಿಜೆಪಿ ಕೂಡ ಈಗ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಬಿಜೆಪಿಯ ನಡೆ ಏನಿರ್ಬೋದು ನಾಳೆ? 4 ವರ್ಷಗಳ ಹಿಂದಿನ ವಿವಾದವನ್ನ ರಾಜ್ಯ ಸರ್ಕಾರ ಮತ್ತೆ ಕಿದಕಿರುವಂತದ್ದು. ಹಿಜಾಬ್ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಸಂಕೇತಗಳು, ಪದ್ಧತಿ ಅನುಸಾರ ಏನೆಲ್ಲ ಸಂಕೇತಗಳಿದಾವೆ, ಸಮವಸ್ತಕ್ಕೆ ಅಂದ್ರೆ ಪೂರಕ ಆಗಿರುವಂತಹ ಸಂಕೇತಗಳನ್ನ ಧರಿಸಿ ಬರಬಹುದು ಶಾಲಾ ಕಾಲೇಜುಗಳಲ್ಲಿ ಅನ್ನುವಂತಹ ಆದೇಶ ಮಾಡಿದೆ. ಈಗ ಬಿಜೆಪಿ ಏನ್ ಕೇಳ್ತಾ ಇರೋದಂದ್ರೆ, ನೀವು ಹಿಜಾಬ್ಗೆ ಅವಕಾಶ ಮಾಡ್ಕೊಟ್ಮೇಲೆ ಕೇಸರಿ ಶಾಲ್ಗೂ ಕೂಡ ಅವಕಾಶ ಮಾಡ್ಕೊಡಿ ಅನ್ನುವಂತ ಆಗ್ರಹ ಮಾಡ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟವಾಗಿ ಕೇಸರಿ ಶಾಲು ಅನ್ನುವಂಥ ಉಲ್ಲೇಖ ಇಲ್ಲ. ಜೊತೆಗೆ ಸುದ್ದಿಗೋಷ್ಠಿ ಮಾಡಿದಂತಹ ಸಚಿವರು ಕೂಡ ಕೇಸರಿ ಶಾಲು ಹಾಕಿಕೊಂಡು ಬರೋ ಹಾಗಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಸಂಘರ್ಷದ ಹಾದಿ ಹಿಡಿಯುವುದಕ್ಕೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ರಾಜ್ಯ ಸರ್ಕಾರದ ಈ ವಿವಾದಾತ್ಮಕ ಆದೇಶ ಏನಿದೆ ಒಂದ್ ರೀತಿಯಲ್ಲಿ ಬಿಜೆಪಿಗೆ ಒಂದ್ ರೀತಿಯಲ್ಲಿ ಹಿಂದುತ್ವ ಅಸ್ತ್ರ ಕೂಡ ತಂದು ಕೊಟ್ಟಿರುವಂತದ್ದು. ಈಗ ಬಿಜೆಪಿ ಮತ್ತೆ ಹಿಂದೂ ಪರ ಸಂಘಟನೆಗಳು, ಹಿಂದೂ ಪರ ನಾಯಕರುಗಳು ರಾಜ್ಯ ಸರ್ಕಾರದ ಈ ಆದೇಶದ ವಿರುದ್ಧ ಒಂದ್ ರೀತಿಯಲ್ಲಿ ಕಿಡಿಕಾರ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು 3-4 ಜನ ಹಿರಿಯ ನಾಯಕರುಗಳು ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ವಾಪಸ್ ತೆಗೆದುಕೋಬೇಕು, ಶಾಲೆಯ ವಾತಾವರಣವನ್ನ ಹಾಳು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಈಗ ಹಿಜಾಬ್ಗೆ ನೀವು ಅವಕಾಶ ಕೊಟ್ರೆ ಕೇಸರಿ ಶಾಲ್ಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಕೇಸರಿ ಅನ್ನೋದು ಕೂಡ ಒಂದು ರೀತಿ ಧಾರ್ಮಿಕ ಸಂಕೇತ. ಸ್ವಾಮೀಜಿಗಳು ಕೂಡ ಕೇಸರಿ ಬಣ್ಣದ ಕವಿಯನ್ನೇ ಹಾಕುವಂತಹದ್ದು. ಹಾಗಾಗಿ ಕೇಸರಿ ಶಾಲ್ಗೂ ನೀವು ಅವಕಾಶ ಮಾಡಿಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಸಭೆ ಇದೆ. ರಾಜ್ಯ ಸರ್ಕಾರದ ಈ ಆದೇಶ ಖಂಡಿಸಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡ್ತಾರೆ. ಜೊತೆಗೆ ನಾಳೆ ಹಲವು ಜಿಲ್ಲೆಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಮಾಡಿ ರಾಜ್ಯ ಸರ್ಕಾರದ ಈ ಆಕ್ಷೇಪಾರ್ಹ ಆದೇಶವನ್ನ ವಾಪಸ್ ತೆಗೆದುಕೋಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾರೆ. ಜೊತೆಗೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಮುಸ್ಲಿಂ ಓಲೈಕೆ ಯಾಕೆ ಮಾಡ್ತಾ ಇದೆ, ಮುಸ್ಲಿಂ ತುಷ್ಟೀಕರಣ ಯಾಕೆ ಮಾಡ್ತಾ ಇದೆ ಅನ್ನುವಂತಹ ವಿಚಾರ ನೋಡಿದ್ರೆ, ದಾವಣಗೆರೆಯಲ್ಲಿ ಇತ್ತೀಚೆಗೆ ಮುಸ್ಲಿಂ ವಿರೋಧವನ್ನ ರಾಜ್ಯ ಸರ್ಕಾರ ಕಟ್ಕೊಂಡಿತ್ತು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಟಿಕೆಟ್ ಕೊಡಲಾಯಿತು, ಮುಸ್ಲಿಂ ವಿರೋಧ ಕಟ್ಕೊಂಡು. ಆಗಿನಿಂದ ಒಂದ್ ರೀತಿಯಲ್ಲಿ ತುಷ್ಟೀಕರಣ ಜಾಸ್ತಿ ಆಗಿದೆ ಅನ್ನುವಂಥ ಆರೋಪವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ನಾಡಿದ್ದು ಬೆಂಗಳೂರಿನಲ್ಲಿ ಮುಸ್ಲಿಂ ಸಮಾವೇಶ ಬೇರೆ ಹೊಂದಿದೆ. ಆ ಸಮಾವೇಶದಲ್ಲೂ ಕೂಡ ರಾಜ್ಯ ಸರ್ಕಾರ ಹಿಜಾಬ್ ವಾಪಸ್ ತರ್ತೇವೆ ಅನ್ನುವಂತಹ ಭರವಸೆ ಕೊಟ್ಟಿತ್ತು, ಇನ್ನೂ ಕೂಡ ಆಗಿಲ್ಲ. 3 ವರ್ಷ ಆಯ್ತು ಹಿಜಾಬ್ ವಾಪಸ್ ತಂದಿಲ್ಲ ಅನ್ನುವಂತಹ ಆಗ್ರಹ ಇಟ್ಕೊಂಡು ಸಮಾವೇಶ ಮಾಡ್ತಿದ್ದಾರೆ. ಇವೆಲ್ಲ ಕಾರಣಗಳಿಂದಾಗಿ ತುಷ್ಟೀಕರಣದ ಓಲೈಕೆಗಾಗಿನೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನುವಂಥ ಬಿಜೆಪಿ ಅಭಿಪ್ರಾಯ.
ಆ ಹಿನ್ನೆಲೆಯಲ್ಲಿ ಈಗ ಸಂಘರ್ಷದ ಹಾದಿ ಹಿಡಿತಾ ಇದೆ. ನಾಳೆ ಸುದ್ದಿಗೋಷ್ಠಿ, ಸಾಧ್ಯ ಆದ್ರೆ ಕಾನೂನು ಸಮರಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ನಯನ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.